26 ಪ್ರವಾಸಿಗರ ರಕ್ತ ಹರಿಸೋದಕ್ಕೆ ಉಗ್ರರು ಕಾಶ್ಮೀರದ 4 ಪ್ರದೇಶಗಳ ಪಟ್ಟಿಯನ್ನ ಸಿದ್ಧಪಡಿಸಿದ್ರು ಎನ್ನುವ ಸ್ಫೋಟಕ ಮಾಹಿತಿ ಬಯಲಾಗಿದೆ. ನರಹಂತಕರ ಜಾಡು ಹಿಡಿಯಲು ತನಿಖೆ ತೀವ್ರಗೊಳಿಸಿರುವ ಎನ್ಐಎಗೆ ಉಗ್ರರ ಮತ್ತೊಂದು ಮಹಾ ಸಂಚಿನ ಮಾಹಿತಿ ಸಿಕ್ಕಿದೆ. ಏಪ್ರಿಲ್ 15ರಂದೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಓಡಾಡಿದ್ರು. ದಾಳಿ ನಡೆಸೋದಕ್ಕೆ 4 ಸ್ಥಳಗಳನ್ನು ಗುರುತಿಸಿದ್ದ ಪಾತಕಿಗಳು ಬೈಸರನ್ ವ್ಯಾಲಿ, ಅರು ವ್ಯಾಲಿ, ಬೆತಾಬ್ ವ್ಯಾಲಿ ಮತ್ತು ಲೋಕಲ್ ಅಮ್ಯೂಸ್ಮೆಂಟ್ ವ್ಯಾಲಿ ಪಾರ್ಕ್ ಅನ್ನ ಪಟ್ಟಿ ಮಾಡಿದ್ರು. ಮಾರುವೇಷದಲ್ಲಿ ಓಡಾಡಿ ಈ 4 ಸ್ಥಳಗಳಲ್ಲಿ ಪರಿಶೀಲಿಸಿದ್ರು. ಏಪ್ರಿಲ್ 18ರಂದು ಬೇತಾಬ್ ವ್ಯಾಲಿಯಲ್ಲಿ ಶಂಕಿತ ಉಗ್ರರ ದೃಶ್ಯ ಸೆರೆ ಸಿಕ್ಕಿತ್ತು. ಪಾಲಕಿಯ ರೀಲ್ಸ್ ವಿಡಿಯೋದಲ್ಲಿ ಉಗ್ರರಿಬ್ಬರ ಓಡಾಟ ದಾಖಲಾಗಿತ್ತು. ಈ 4 ತಾಣಗಳ ಫೋಟೋ ವಿಡಿಯೋ ಮಾಡಿಕೊಂಡಿದ್ದ ಉಗ್ರರು ಎಲ್ಲೆಲ್ಲಿ ಎಷ್ಟು ಪ್ರವಾಸಿಗರು ಬರ್ತಾರೆ, ಭದ್ರತೆ ಹೇಗಿದೆ ಎನ್ನುವ ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸಿದ್ರು. ಬೈಸರನ್ ವ್ಯಾಲಿಗೆ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಆದ್ರೆ ಇಲ್ಲಿ ಭದ್ರತೆ ಅತಿ ಕಡಿಮೆ ಅಂತ ಅರಿತ ಉಗ್ರರು ದಾಳಿಗೆ ಬೈಸರನ್ ವ್ಯಾಲಿಯನ್ನ ಫೈನಲ್ ಮಾಡಿದ್ರು. ಈ ದಾಳಿಯ ಸಂಚಿಗಾಗಿ 20ಕ್ಕೂ ಹೆಚ್ಚು ಸ್ಥಳೀಯರಿಂದ ಸಹಾಯ ಪಡೆದ ರಕ್ಕಸರು ಬೈಸರನ್ಗೆ ಶಸ್ತ್ರಾಸ್ತ್ರವನ್ನ ಸಾಗಿಸಿದ್ರು ಅಂತ ತನಿಖೆಯಲ್ಲಿ ಬಯಲಾಗಿದೆ. ಗುರುವಾರ ಎನ್ಐಎ ಡಿಜಿ ಸದಾನಂದ ನೇತೃತ್ವದ ತಂಡ ಸ್ಥಳ ಪರಿಶೀಲನೆ ನಡೆಸಿದೆ. ಪ್ರವಾಸಿಗರ ಮೇಲೆ ಫೈರಿಂಗ್ ನಡೆಸುವ ವೇಳೆ ಏನೆಲ್ಲ ಘಟನೆಗಳು ನಡೆದವು ಎನ್ನುವ ಮಾಹಿತಿಯನ್ನು ಆಧರಿಸಿ ಉಗ್ರರ ಹೆಜ್ಜೆ ಗುರುತು ಪತ್ತೆಗೆ ಎನ್ಐಎ ತಂಡ ಜಾಲಾಟ ನಡೆಸಿದೆ. ದಾಳಿ ನಡೆದ ಸ್ಥಳದಲ್ಲಿ 3D ಮ್ಯಾಪಿಂಗ್ ನಡೆಸಿರುವ ಎನ್ಐಎ ಉಗ್ರರು ಯಾವ ಮಾರ್ಗದಿಂದ ಬಂದ್ರು, ದಾಳಿ ಹೇಗೆ ಶುರು ಮಾಡಿದ್ರು ಎನ್ನುವುದರ ಇಂಚಿಂಚು ಮಾಹಿತಿಯನ್ನ 3D ಮ್ಯಾಪಿಂಗ್ ಮೂಲಕ ಪರಿಶೀಲಿಸಿದೆ. ಘಟನೆ ಕುರಿತು ಸ್ಥಳೀಯರಿಂದಲೂ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಇನ್ನು ಪ್ರಕರಣ ಸಂಬಂಧ ಈವರೆಗೆ 2,500ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದ ಎನ್ಐಎ ವಿಚಾರಣೆ ನಡೆಸಿದೆ. 186 ಶಂಕಿತರನ್ನ ವಶಕ್ಕೆ ಪಡೆದಿದೆ. ಘಟನಾ ಸ್ಥಳದಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನ ವಶಕ್ಕೆ ಪಡೆದು ಮಾಹಿತಿ ಕಲೆ ಹಾಕಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಈ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಉಗ್ರರ ದಾಳಿ ಕುರಿತು ತನಿಖೆಗೆ ನ್ಯಾಯಾಂಗ ಸಮಿತಿ ರಚಿಸುವಂತೆ ಕೋರಿದ್ದ ಅರ್ಜಿದಾರರನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಭದ್ರತಾ ಪಡೆಗಳ ಆತ್ಮಸ್ಥೈರ್ಯ ಕುಗ್ಗಿಸುವ ಪಿಐಎಲ್ ಸಲ್ಲಿಸಬೇಡಿ, ಭಯೋತ್ಪಾದನೆ ವಿರುದ್ಧ ಎಲ್ಲರೂ ಒಂದಾಗಬೇಕಾದ ಸಮಯ ಇದು, ಅರ್ಜಿ ಸಲ್ಲಿಸುವ ಸಮಯ ಇದಲ್ಲ ಅಂತ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಹೇಳಿದೆ. ಇನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಿವೃತ್ತ ಜಡ್ಜ್ಗಳ ಸಮಿತಿ ರಚಿಸಲು ಕೋರಲಾಗಿದ್ದು, ನಿವೃತ್ತ ಜಡ್ಜ್ಗಳು ಹೇಗೆ ತನಿಖಾ ತಜ್ಞರಾಗ್ತಾರೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಫತೇಶ್ ಕುಮಾರ್ ಶಾಹು, ಮೊಹಮ್ಮದ್ ಜುನೈದ್, ವಿಕ್ಕಿ ಕುಮಾರ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ನಿರಾಕರಿಸಿದೆ. ಉಗ್ರ ಪ್ರಚೋದಕ ಪಾಕಿಸ್ತಾನದ ಯಾವುದೇ ವಿಮಾನಗಳು ಭಾರತದ ವಾಯುಪ್ರದೇಶದಲ್ಲಿ ಹಾರಾಡದಂತೆ ಭಾರತ ನಿರ್ಬಂಧ ಹೇರಿದೆ. ಪಾಕಿಸ್ತಾನದ ಮಿಲಿಟರಿ ವಿಮಾನಗಳು, ಕಮರ್ಷಿಯಲ್ ವಿಮಾನಗಳು, ನಾಗರಿಕ ವಿಮಾನಗಳು ಸೇರಿದಂತೆ ಯಾವುದೇ ವಿಮಾನಗಳು ಭಾರತದ ವಾಯುಪ್ರದೇಶದಲ್ಲಿ ಹಾರಾಡುವಂತಿಲ್ಲ ಅಂತ ನೋಟಿಸ್ ಹೊರಡಿಸಿದೆ. ಇದರಿಂದ ಪಾಕಿಸ್ತಾನಕ್ಕೆ ಭಾರೀ ಆರ್ಥಿಕ ಹೊಡೆತ ಬೀಳಲಿದೆ. ಭಾರತದ ವಾಯುಪ್ರದೇಶಕ್ಕೆ ನಿರ್ಬಂಧವಾಗಿರೋದ್ರಿಂದ ಪಾಕಿಸ್ತಾನದ ವಿಮಾನಯಾನ ದರಗಳು ಹೆಚ್ಚಾಗಿ ಪ್ರಯಾಣಿಕರ ಸಂಖ್ಯೆ ಕುಸಿಯಲಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ, ಪ್ರವಾಸೋದ್ಯಮಗಳ ಮೇಲೆ ಪರಿಣಾಮ ಬೀರಲಿದೆ. ಪಾಕ್ ಸೇನೆ ರಕ್ಷಣಾ ಕಾರ್ಯಾಚರಣೆಗೂ ಹೊಡೆತ ಬೀಳಲಿದೆ. ಪಾಕ್ನಿಂದ ಚೀನಾ, ಬಾಂಗ್ಲಾ ಸೇರಿದಂತೆ ವಿವಿಧ ದೇಶಗಳಿಗೆ ಹಾರುವ ವಿಮಾನಗಳಲ್ಲಿ ವ್ಯತ್ಯಯ ಆಗಲಿದೆ. ಇನ್ನೊಂದೆಡೆ ಪಾಕಿಸ್ತಾನದ ವಿಮಾನಗಳು ಭಾರತದ ವಾಯುಪ್ರದೇಶದಲ್ಲಿ ಕಳ್ಳದಾರಿ ಬಳಸಿ ನುಸುಳದಂತೆ ಭಾರತ ಅತ್ಯಾಧುನಿಕ ಜಾಮರ್ ತಂತ್ರಜ್ಞಾನ ಅಳವಡಿಸಿ ಆಘಾತ ನೀಡಿದೆ. ಉಗ್ರರನ್ನ ಬೆಂಬಲಿಸುವ ಪಾಕಿಸ್ತಾನಕ್ಕೆ ಒಂದೊಂದೇ ಹೊಡೆತ ಕೊಡ್ತಿರುವ ಭಾರತ ಇದೀಗ ಪಾಕಿಸ್ತಾನದ ನಟ ನಟಿಯರು, ಕ್ರೀಡಾಪಟುಗಳಿಗೂ ಶಾಕ್ ಕೊಟ್ಟಿದೆ. ಪಾಕ್ ಸಿನಿತಾರೆಯರ ಇನ್ಸ್ಟಾ ಖಾತೆಗಳು ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ನಟಿ ಮಾಹಿರಾ ಖಾನ್, ಹನಿಯಾ ಆಮೀರ್, ಸಜಲ್ ಅಲಿ ಮತ್ತು ಗಾಯಕ ಅಲಿ ಜಾಫರ್ ಇನ್ಸ್ಟಾಗ್ರಾಂ ಖಾತೆಗಳಿಗೆ ಭಾರತದಲ್ಲಿ ನಿರ್ಬಂಧ ಹೇರಲಾಗಿದೆ. ಇನ್ನು ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ದ ಕ್ರೀಡಾಪಟು ಅರ್ಷದ್ ನದೀಮ್ಗೂ ಶಾಕ್ ಕೊಟ್ಟ ಭಾರತ ಅರ್ಷದ್ ಇನ್ಸ್ಟಾ ಖಾತೆಯನ್ನ ಭಾರತದಲ್ಲಿ ಬಂದ್ ಮಾಡಿದೆ. ಇದಕ್ಕೂ ಮುನ್ನ ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳು ಮತ್ತು ನ್ಯೂಸ್ ಚಾನೆಲ್ಗಳನ್ನ ಭಾರತ ಬ್ಯಾನ್ ಮಾಡಿತ್ತು. ಇನ್ನೊಂದೆಡೆ ಭಾರತದ ಬಾಲಿವುಡ್ ಚಿತ್ರರಂಗದ ಹಾಡುಗಳನ್ನ ಪಾಕಿಸ್ತಾನದ FM ರೇಡಿಯೋದಲ್ಲಿ ಪ್ರಸಾರ ಮಾಡದಂತೆ ಪಾಕಿಸ್ತಾನ ಸರ್ಕಾರ ನಿರ್ಬಂಧವನ್ನ ಹೇರಿದೆ. ಈ ಕ್ರಮದಿಂದ ಪಾಕಿಸ್ತಾನದ FM ಪ್ರೇಕ್ಷಕರ ಸಂಖ್ಯೆಯೇ ಕುಸಿಯಲಿದ್ದು ಪಾಕ್ಗೆ ನಷ್ಟವಾಗಲಿದೆ. ಭಾರತದ ಒಂದೊಂದೇ ರಾಜತಾಂತ್ರಿಕ ಹೊಡೆತಕ್ಕೆ ಪತರಗುಟ್ಟುತ್ತಿರುವ ಪಾಕಿಸ್ತಾನಕ್ಕೆ ಕೋಲಾರ ರೈತರು ಆಘಾತ ನೀಡಿದ್ದಾರೆ. ಪ್ರವಾಸಿಗರ ಮೇಲೆ ಉಗ್ರ ದಾಳಿಯನ್ನ ಖಂಡಿಸಿ ಕೋಲಾರ ರೈತರಿಂದ ಆಘಾತ ನೀಡಲಾಗಿದೆ. ಏಷ್ಯಾದಲ್ಲಿ 2ನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆಯಾಗಿರುವ ಕೋಲಾರ ಪಾಕಿಸ್ತಾನಕ್ಕೆ ಟೊಮ್ಯಾಟೊ ಪೂರೈಕೆ ಬಂದ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಕೋಲಾರದಲ್ಲಿ ಪ್ರತಿದಿನ 800ರಿಂದ 900 ಟನ್ ಟೊಮ್ಯಾಟೊ ಪೂರೈಕೆಯಾಗುತ್ತೆ. ಈಗ ಪಾಕ್ಗೆ ರಫ್ತಾಗ್ತಾ ಇದ್ದ ಟೊಮ್ಯಾಟೊವನ್ನ ಬಂದ್ ಮಾಡಿ ರಾಜ್ಯದ ರೈತರು ಶಾಕ್ ಕೊಟ್ಟಿದ್ದಾರೆ.
ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಕೊಂದ ಉಗ್ರರನ್ನು ಹುಡುಕಿ ಹೊಡೆಯುತ್ತೇವೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಸರ್ಕಾರದಲ್ಲಿ ಯಾವ ಉಗ್ರರನ್ನು ಬಿಡುವ ಮಾತಿಲ್ಲ, ಉಗ್ರರನ್ನ ಮಟ್ಟ ಹಾಕುವವರೆಗೂ ನಾವು ವಿಶ್ರಮಿಸುವುದಿಲ್ಲ ಅಂತ ದೆಹಲಿಯಲ್ಲಿ ಅಮಿತ್ ಶಾ ಗುಡುಗಿದ್ದಾರೆ. हर व्यक्ति को चुन चुन कर जवाब भी मिलेगा, जवाब भी लिया जाएगा. ये नरेंद्र मोदी सरकार है, किसी को बख्शा नहीं जाएगा, किसी को बख्शा नहीं. ಜಮ್ಮು ಕಾಶ್ಮೀರದ ಎಲ್ಒಸಿ ಬಳಿ ಸತತ 7ನೇ ದಿನವೂ ಪಾಕ್ ಸೇನೆ ಕದನ ವಿರಾಮವನ್ನು ಉಲ್ಲಂಘಿಸಿದೆ. ಬುಧವಾರ ರಾತ್ರಿ ಕುಪ್ವಾರ, ಉರಿ, ಅಖ್ನೂರು ಪ್ರದೇಶದಲ್ಲಿ ಭಾರತದ ಸೇನಾ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ಪಾಕ್ ಸೇನೆ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದೆ. ಈ ವೇಳೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ. ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘಿಸುತ್ತಿರುವ ಹಿನ್ನೆಲೆ ಗಡಿಯಲ್ಲಿರುವ ಶಾಲಾ ಮಕ್ಕಳಿಗೆ ಕದನ ವಿರಾಮ ಉಲ್ಲಂಘನೆಯಿಂದ ತಮ್ಮನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಅಂತ ಕಲಿಸಲಾಗ್ತಿದೆ. ಈ ಬಗ್ಗೆ TV9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನಾನೀಗ ಭಾರತ ಪಾಕಿಸ್ತಾನ ಗಡಿಯಲ್ಲಿದ್ದೆ. ಒಂದು ಶಾಲೆ ಬಳಿ ಇದ್ದೇನೆ. ಇಲ್ಲಿ ಶಾಲಾ ಮಕ್ಕಳಿಗೆ ತರಬೇತಿಯನ್ನ ಕೊಡಲಾಗ್ತಿದೆ. ಯಾವ ತರಬೇತಿ ಅಂದ್ರೆ, ಪಾಕಿಸ್ತಾನ ಏನಾದ್ರೂ ಕದನ ವಿರಾಮವನ್ನ ಉಲ್ಲಂಘಿಸಿ ಗುಂಡಿನ ದಾಳಿ ಮಾಡಿದ್ರೆ ಹೇಗೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಬೇಕು ಅಂತ ಹೇಳಿಕೊಡ್ತಿದ್ದಾರೆ. क्या समझाया गया? आज हमें ये समझाया गया है, अगर हम बढ़ रहे हो और फायरिंग हो रही हो तो फिर डेस्क के नीचे बैंड हो जाना, अगर कुछ टाइम मिले और लेट जाना, अगर कुछ 10-15 मिनट बंद हो तो बैंकर में आ जाना. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪಂಜಾಬ್ ಗಡಿ ಭಾಗದಲ್ಲಿ ಉಗ್ರರ ದಾಳಿಯ ಆತಂಕ ಶುರುವಾಗಿದೆ. ಪಂಜಾಬ್ ಗಡಿಯಲ್ಲಿ ಮತ್ತೆ ಉಗ್ರರು ದಾಳಿಗೆ ಮಾಡಿದ್ದ ಪ್ಲಾನ್ ಅನ್ನ ವಿಫಲಗೊಳಿಸಲಾಗಿದೆ. ಬುಧವಾರ ಪಂಜಾಬ್ನ ಅಮೃತಸರ ಜಿಲ್ಲೆಯ ಫರೋಪಾಲ್ ಗ್ರಾಮದಲ್ಲಿ ಬಿಎಸ್ಎಫ್ ಮತ್ತು ಪಂಜಾಬ್ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿ ಉಗ್ರರ ಶಸ್ತ್ರಾಸ್ತ್ರ ವಶಪಡಿಸಿಕೊಂಡಿದ್ದಾರೆ. ಈ ಮೂಲಕ ಉಗ್ರರು ದಾಳಿಗೆ ಮಾಡಿದ್ದ ಪ್ಲಾನ್ ಅನ್ನ ವಿಫಲಗೊಳಿಸಲಾಗಿದೆ. ಜಂಟಿ ಕಾರ್ಯಾಚರಣೆ ವೇಳೆ 2 ಹ್ಯಾಂಡ್ ಗ್ರೆನೇಡ್, 6 ಮ್ಯಾಗಜಿನ್ ಹಾಗೂ 50 ಜೀವಂತ ಗುಂಡುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇದೇ ಅಮೃತಸರದ ಸೊಹೋವಲ್ ಗ್ರಾಮದಲ್ಲಿ ಏಪ್ರಿಲ್ 25ರಂದು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಜಂಟಿ ಕಾರ್ಯಾಚರಣೆ ವೇಳೆ 5 ಹ್ಯಾಂಡ್ ಗ್ರೆನೇಡ್, 4.5 kg RDX, 4 ಪಿಸ್ತೂಲ್, 220 ಸುತ್ತು ಜೀವಂತ ಗುಂಡುಗಳು, 2 ರಿಮೋಟ್ ಕಂಟ್ರೋಲ್ ಮತ್ತು 1 ಬ್ಯಾಟರಿ ಚಾರ್ಜರ್ ವಶಕ್ಕೆ ಪಡೆಯಲಾಗಿತ್ತು. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಹುಟ್ಟುಹಬ್ಬ ಆಚರಿಸಲಾಗಿದೆ. ಹುಟ್ಟುಹಬ್ಬದಂದು ಪತಿ ನೆನೆದು ಭಾವುಕರಾದ ಪತ್ನಿ ಹಿಮಾಂಶಿ ಕಾಶ್ಮೀರಿಗರು ಮತ್ತು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಬೇಡಿ ಎಂದು ದೇಶದ ಜನರಿಗೆ ಮನವಿ ಮಾಡಿದ್ದಾರೆ. ಅಲ್ಲದೆ ನಮಗೆ ಶಾಂತಿಯಷ್ಟೇ ಬೇಕು ಎಂದಿದ್ದಾರೆ. Going against Muslims or Kashmiris, we don't want this. We want peace and only peace. ಇದೇ ವೇಳೆ ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರಿಗೆ ಶಿಕ್ಷೆಯಾಗಬೇಕೆಂದು ಹಿಮಾಂಶಿ ಆಗ್ರಹಿಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉಗ್ರರ ಗುಂಡೇಟಿಗೆ ಬಲಿಯಾದ ಶುಭಂ ದ್ವಿವೇದಿ ಕುಟುಂಬದವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಶುಭಂ ದ್ವಿವೇದಿ ಕುಟುಂಬದ ಸದಸ್ಯರು ಶುಭಂಗೆ ಹುತಾತ್ಮ ಗೌರವ ನೀಡಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವಂತೆ ಮನವಿ ಮಾಡಿದ್ದಾರೆ. ಶುಭಂ ಪತ್ನಿ ಐಶಾನ್ಯಾ, ನಮಗೆ ಬೇರೇನೂ ಬೇಡ, ಶುಭಂಗೆ ಹುತಾತ್ಮ ಗೌರವ ಬೇಕು ಎಂದಿದ್ದಾರೆ. ಶುಭಂ ಕುಟುಂಬ ಭೇಟಿ ಬಳಿಕ ರಾಹುಲ್ ಗಾಂಧಿ ಪಹಲ್ಗಾಮ್ ದಾಳಿಗೆ ಬಲಿಯಾದ ಎಲ್ಲ 26 ಮೃತರಿಗೆ ಹುತಾತ್ಮ ಗೌರವ ನೀಡುವಂತೆ ಪ್ರಧಾನಿ ಮೋದಿಗೆ ಒತ್ತಾಯಿಸಿದ್ದಾರೆ. 4 ಪಾಕಿಸ್ತಾನಿ ಪ್ರಜೆಗಳ ಗಡಿಪಾರು ಪ್ರಕ್ರಿಯೆಗೆ ಜಮ್ಮು ಕಾಶ್ಮೀರ ಹೈಕೋರ್ಟ್ ತಡೆ ನೀಡಿದೆ. ಹೈಕೋರ್ಟ್ ಗಡಿಪಾರಿಗೆ ತಡೆ ನೀಡಿದವರ ಪೈಕಿ ಓರ್ವ ಇಂಡಿಯನ್ ರಿಸರ್ವ್ ಪೊಲೀಸ್ನ ಕಾನ್ಸ್ಟೇಬಲ್ ಆಗಿದ್ದಾರೆ. ಈತ ಮೂಲತಃ ಪಾಕಿಸ್ತಾನ ಪ್ರಜೆ ಅಂತ ಹೇಳಲಾಗಿತ್ತು. ಆದರೆ ಕಾನ್ಸ್ಟೇಬಲ್ ಸೇರಿದಂತೆ ಉಳಿದ 3 ಕಾಶ್ಮೀರದ ಪೂಂಚ್ನ ನಿಜವಾದ ನಿವಾಸಿಗಳು ಅನ್ನೋದು ಅರ್ಜಿ ವಿಚಾರಣೆ ವೇಳೆ ಗೊತ್ತಾಗಿದೆ. ಕಾನ್ಸ್ಟೇಬಲ್ ಬಳಿ ಕಂದಾಯ ದಾಖಲೆ, ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವ ದಾಖಲೆಗಳು ಇವೆ ಎನ್ನಲಾಗಿದೆ. ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳಿಗೆ ಕೇಂದ್ರ ಸರ್ಕಾರ ಕೊಂಚ ರಿಲೀಫ್ ನೀಡಿದೆ. ಭಾರತ ತೊರೆಯಲು ಪಾಕ್ ಪ್ರಜೆಗಳಿಗೆ ನೀಡಿದ್ದ ಗಡುವನ್ನ ಮುಂದಿನ ಆದೇಶದವರೆಗೆ ವಿಸ್ತರಿಸಲಾಗಿದೆ. ಆದರೆ ಪಾಕಿಸ್ತಾನ ಸರ್ಕಾರ ವಾಘಾ ಗಡಿಯನ್ನ ಬಂದ್ ಮಾಡಿದೆ. ಇದರಿಂದ ಪಾಕಿಸ್ತಾನಿ ನಿವಾಸಿಗಳು ತಮ್ಮ ತವರು ದೇಶಕ್ಕೆ ತೆರಳಲಾಗದೆ ಪರದಾಡುವಂತಾಗಿದೆ. ಈ ಮೂಲಕ ಪಾಕ್ ಸರ್ಕಾರ ತನ್ನದೇ ದೇಶದ ನಿವಾಸಿಗಳಿಗೆ ಶಾಕ್ ಕೊಟ್ಟಿದೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಬೆನ್ನಲ್ಲೇ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಕರಾವಳಿ ಕಾವಲು ಪಡೆ ಅಲರ್ಟ್ ಆಗಿದೆ. ಸಮುದ್ರ ಮಾರ್ಗದ ಮೂಲಕ ಶತ್ರುಗಳು ಒಳನುಗ್ಗದಂತೆ ಸಮುದ್ರ ತೀರ, ಬಂದರುಗಳ ಮೇಲೆ ಕಾವಲು ಪಡೆ ಕಣ್ಗಾವಲಿಟ್ಟಿದೆ. ಉಡುಪಿ ಎಸ್ಪಿ ಮಿಥುನ್ ಸೂಚನೆ ಮೇರೆಗೆ ಬೋಟ್ಗಳನ್ನು ತಪಾಸಣೆ ನಡೆಸಲಾಗುತ್ತಿದೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ತಮಿಳುನಾಡಿನ ಚೆನ್ನೈನಲ್ಲೂ ಭದ್ರತಾ ಕ್ರಮಗಳನ್ನು ಹೆಚ್ಚಿಸಲಾಗಿದೆ.
ಸರ್ಕಾರಿ ಕಚೇರಿಗಳು, ಪುಳಲ್ ಸೆಂಟ್ರಲ್ ಜೈಲು ಮತ್ತು ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಬಳಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಪಹಲ್ಗಾಮ್ ದಾಳಿ ಬಳಿಕ ಕಾಶ್ಮೀರದ ಶ್ರೀನಗರದಲ್ಲಿ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಈ ಹಿನ್ನೆಲೆ ಹೋಟೆಲ್ಗಳ ದರ 22% ಕುಸಿದಿದೆ. ಇನ್ನು ಶ್ರೀನಗರದಿಂದ ಹೊರಹೋಗುವ ವಿಮಾನಗಳ ದರ 46% ಏರಿಕೆ ಕಂಡಿದೆ ಅಂತ ಸಯೇಟಿವ್ ಸೊಲ್ಯೂಷನ್ಸ್ ವರದಿ ಮಾಡಿದೆ. 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಪಾಕಿಸ್ತಾನದಲ್ಲೇ ಇದ್ದಾನೆ. ಪಹಲ್ಗಾಮ್ ದಾಳಿ ಬಳಿಕ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಹಫೀಜ್ ಸಯೀದ್ ಭದ್ರತೆಯನ್ನ ಮೊದಲಿಗಿಂತ 4 ಪಟ್ಟು ಹೆಚ್ಚಿಸಲಾಗಿದೆ. ಪಹಲ್ಗಾಮ್ ದಾಳಿಗೂ ಈತನೇ ಮಾಸ್ಟರ್ ಮೈಂಡ್ ಅಂತ ಶಂಕಿಸಲಾಗಿದೆ. ಜನಗಣತಿ ಜೊತೆ ಜಾತಿ ಗಣತಿ ನಡೆಸುವುದಾಗಿ ಘೋಷಿಸಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಸ್ವಾಗತಿಸಿದ್ದಾರೆ. ಕಳೆದ 2.5 ವರ್ಷಗಳಿಂದ ಜಾತಿ ಗಣತಿಗೆ ರಾಹುಲ್ ಒತ್ತಾಯಿಸುತ್ತಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಶುಕ್ರವಾರ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಲಿದೆ. ಬೆಳಗ್ಗೆ 11:30ಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಮಾಹಿತಿ ಪ್ರಕಟಿಸಲಿದ್ದಾರೆ. ಮಧ್ಯಾಹ್ನ 12:30ರ ನಂತರ KARresults.nic.in ವೆಬ್ಸೈಟ್ನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಲಭ್ಯವಾಗಲಿದೆ. 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಭವಿಷ್ಯ ಹೊರಬೀಳಲಿದೆ. ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಸಿಸಿಬಿ ಹಂತಕಿ ಪತ್ನಿಯ ವಾಟ್ಸ್ಆಪ್ ಗ್ರೂಪ್ ಪರಿಶೀಲಿಸಿದೆ. ಕೊಲೆಯ ಮುನ್ನ ಇತರೆ ಅಧಿಕಾರಿಗಳ ಕುಟುಂಬದ ಜೊತೆ ಆರೋಪಿ ಪಲ್ಲವಿ ಕೌಟುಂಬಿಕ ಕಲಹದ ಕುರಿತು ಚರ್ಚಿಸಿದ್ದು ಕಂಡುಬಂದಿದೆ. ಈ ಸಂಬಂಧ ಹಿರಿಯ ಐಎಎಸ್ ಅಧಿಕಾರಿ ಮತ್ತು ಐಎಫ್ಎಸ್ ಅಧಿಕಾರಿ ಮತ್ತು ಕುಟುಂಬದವರಿಂದ ತನಿಖಾ ತಂಡ ಹೇಳಿಕೆ ದಾಖಲಿಸಿಕೊಂಡಿದೆ. ಬೆಂಗಳೂರಿನ ಬಸವೇಶ್ವರ ನಗರದ ನಿವಾಸದಲ್ಲಿ ಕನ್ನಡದ ನಟಿ ಲಾಸ್ಯ ನಾಗರಾಜ್ ತಾಯಿ ಡಾಕ್ಟರ್ ಸುಧಾ ನಾಗರಾಜ್ ಮೇಲೆ ತಂಗಿಯಿಂದಲೇ ಹಲ್ಲೆ ನಡೆದಿದೆ. ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಕಿರಿಕ್ ನಡೆದಿದ್ದು, ಮಂಗಳಾ ಶಶಿಧರ್ ಮತ್ತು ಪತಿ ಶಶಿಧರ್ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ.